ಯುದ್ಧ ಕಾಲದ ಸನ್ನಿವೇಶದಲ್ಲಿ ಕೆಲವು ನಿಯಮಗಳನ್ನ ಪಾಲನೆ ಮಾಡಬೇಕಾಗ್ತದೆ. ಚಿನ್ನ ಅದಕ್ಕೆ ನಾವೆಷ್ಟು ಡಾಲರ್ ಪೇ ಮಾಡ್ತಾ ಇದೀವಿ ಒಂದೇ ಸರ್, ಈಗ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ಬಟ್ ಬಿಜೆಪಿಯವರು ಎಷ್ಟು ಫಾಲೋ ಮಾಡ್ತಾ ಇದ್ದಾರೆ ಸರ್? ಇಲ್ಲಿ ಬಿಜೆಪಿ ಒಂದು ದಿನ ಮೆಟ್ರೋದಲ್ಲಿ ಓಡಾಡಿದ್ರೆ ಆಗ್ಬಿಡುತ್ತಾ ಸರ್? ಒಂದ್ ನಿಮಿಷ ಇಲ್ಲಿ ಕೇಳಿ. ಬಿಜೆಪಿ ದಳ ಕಾಂಗ್ರೆಸ್ ಅಂತ ಎನ್ ಮಾಸ್ ಅಲ್ಲಿ ಇದನ್ನ ನಾವು ಫಾಲೋ ಮಾಡ್ಬೇಕು ಸರ್. ಇರುತ್ತೆ, ಒಂದು ದಿನ ಮೆಟ್ರೋಲ್ ಹೋಗ್ತಾರೆ, ಮತ್ತೆ ಗಾಡಿಗಳಲ್ಲಿ ಬರ್ತಾರೆ. ಇದು ಒಂದೇನಂದ್ರೆ ಸಾಂಕೇತಿಕವಾಗಿ ಒಬ್ಬ ಲೀಡರ್ ಮಾಡಿದಾಗ ಜನ ಅದನ್ನ ಫಾಲೋ ಮಾಡ್ತಾರೆ ಸರ್. ಇವತ್ತು ಕರ್ನಾಟಕದಲ್ಲಿ ಯಾವ ಯುದ್ಧ ಆಗಿದೆ ಸರ್? ಯಾಕೆ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ? ಯಾವ ಯುದ್ಧ ಆಗಿದೆ ಕರ್ನಾಟಕ? ಯಾವ ಯುದ್ಧ ಫೇಸ್ ಮಾಡಿದೆ? ಒಂದಲ್ಲ ಒಂದ್ ಕಡೆ ಇವತ್ತು ಸಿದ್ದರಾಮಯ್ಯನವರು ಬರೋದಕ್ಕಿಂತ ಮುಂಚೆ ಏನ್ ರೇಟ್ ಇತ್ತು ವಿದ್ಯುತ್ತಿನ ಬಿಲ್, ಇವತ್ತೇನ್ ರೇಟ್ ಇದೆ ಸರ್? ಮನೆಗೆ ವಾಟರ್ ಬಿಲ್ 900 ರೂಪಾಯಿ ಬಂದ್ರೆ UGD ಚಾರ್ಜಸ್ ಮತ್ತು ಅಂಡರ್ಲೈನ್ ಅಂಡರ್ಗ್ರೌಂಡ್ ಚಾರ್ಜಸ್ ಅಂತೇಳಿ 1000 ರೂಪಾಯಿ ಆಗ್ತಾರೆ. ವಾಟರ್ ಬಿಲ್ 500 ರೂಪಾಯಿ ಬರ್ತಾ ಇದೆ. ಯಾವ ಸರ್ಕಾರ ಹಾಕುತ್ತೆ ಸರ್? ಯಾವ ಯುದ್ಧ ಆಗಿದೆ ಕರ್ನಾಟಕದಲ್ಲಿ? ಈ ಪಟ್ಟಿ ಬೆಲೆ ಏರಿಕೆ ಮಾಡ್ಲಿಕ್ಕೆ ಕಾರಣ ಏನು? ಈಗ ಕಾಂಗ್ರೆಸ್ ವಕ್ತಾರಗಳು ಮಾತಾಡ್ಬೇಕು ಸರ್. ಬಡವ ಒಂದು ಮನೆ ತಗೊಳ್ಳಿಕ್ಕೆ ಆಗ್ತಲ್ಲ, ಒಂದ್ ಸೈಟ್ ರಿಜಿಸ್ಟರ್ ಮಾಡ್ಕೊಳ್ಲಿಕ್ಕೆ ಆಗ್ತಲ್ಲ ಸರ್. ಯಾವ ಯುದ್ಧ ಆಗಿದೆ ಕರ್ನಾಟಕ? ಯಾವ ಯುದ್ಧ ಫೇಸ್ ಮಾಡ್ತಾ ಇದೆ? ಆಯ್ತು, 28 ರೂಪಾಯಿ 1 ಲೀಟರ್ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ರಾಜ್ಯದ ತೆರಿಗೆ ಇದೆ. 10 ರೂಪಾಯಿ ತೆಗಿಲಿ ನೋಡೋಣ ಆಗಿದ್ಮೇಲೆ. ಬೊಮ್ಮಾಯಿ ಸರ್ಕಾರ 10 ರೂಪಾಯಿ ಕಡಿಮೆ ಮಾಡಿತ್ತು. ಪೆಟ್ರೋಲ್ ಡೀಸೆಲ್ ಮೇಲೆ ಇದ್ದಂತ ತೆರಿಗೆಯನ್ನ, ಸ್ಟೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿತ್ತು. ತೆಗಿಲಿ ಸಿದ್ದರಾಮಯ್ಯನವರು, ಸಂಕಷ್ಟ ಕಾಲದಲ್ಲಿ ಇದಾರಲ್ಲ, ತೆಗಿಲಿ ಆಗಿದ್ಮೇಲೆ. ಯಾರು ತೆಗಿಲಿಕ್ಕೆ ಆಗೋದಿಲ್ಲ ಇವ್ರಿಗೆ? ಈ ಕಾಂಗ್ರೆಸ್ ವಕ್ತಾರನ್ನೇ ಕೇಳ್ತೀನಿ, ಒಂದೇ ನಿಮಿಷ. ಹೌದು, ಅವ್ರು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ ಸರ್, ತಪ್ಪೇನೂ ಇಲ್ಲ. ಅವ್ರು ಕೇಳಿದ್ ಕರೆಕ್ಟು. ಈಗ ಮೋದಿಯವ್ರ ಮೊದಲನೇ ಪಾಲನೆ ಎಂಥದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸಲ್ಲಿ ಓಡಾಡಿ ಅಂದರು. ಈಗ ಸಾಹೇಬರು ಕಾರಲ್ಲಿ ಬರ್ತಾ ಇದ್ದಾರೆ, ಇದೇ ಮೊದಲನೇ ಉದಾಹರಣೆ. ಎರಡನೇದು, ಇವತ್ತು ಪೆಟ್ರೋಲು ಡೀಸೆಲು ಏನೋ 10 ರೂಪಾಯಿ ತೆಗೀರಿ ಅಂತ ಇದಾರಲ್ಲ. ಸ್ವಾಮಿ, ಇದೇ ಮನಮೋಹನ್ ಸಿಂಗ್ ಅವ್ರು ಇದ್ದಾಗ 120 ರೂಪಾಯಿ ಪರ್ ಬ್ಯಾರೆಲ್ಗೆ ಡಾಲರ್ ಪ್ರೈಸ್ ಇತ್ತಲ್ವಾ? ಇದೇ ಏನು ಕೋವಿಡ್ ಟೈಮಲ್ಲಿ ಆಫ್ ರೇಟು, ಚೀಪ್ ರೇಟು ಅಂತೇಳಿ ನಮ್ಮ ದೇಶಕ್ಕೆ ರಷ್ಯಾದಿಂದೆಲ್ಲ ಬಂದಾಗ ಕ್ರೂಡ್ ಆಯಿಲ್ ಪ್ರೈಸು ಬರೀ 27 ರೂಪಾಯಿ ಬಂದಿತ್ತಲ್ಲ. 30 ರೂಪಾಯಿಗೆ ಪೆಟ್ರೋಲ್ ಕೊಡ್ಬೋದಿತ್ತು, 200 ರೂಪಾಯಿಗೆ ಗ್ಯಾಸ್ ಕೊಡ್ಬೋದಿತ್ತು, 30 ರೂಪಾಯಿಗೆ ಡೀಸೆಲ್ ಕೊಡ್ಬೋದಿತ್ತು. ಗ್ರಾಹಕರಿಗೆ ಈ ದೇಶದಲ್ಲಿ ಅಷ್ಟು ಕಮ್ಮಿ ಆಗಿದೆ ಅಂತೇಳಿ ಆ ಹೊರೆನ ಹಾಕ್ದೇನೆ ಜನರಿಗೆ ಬಂಪರ್ ಉಡುಗೊರೆಯನ್ನ ಕೊಡ್ಬೋದಿತ್ತಲ್ಲ. ಹೌದು, ಅವ್ರು ಹೇಳ್ತಿದ್ದಾರೆ ಏನೋ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಆಗಿದೆ ಅಂತ. ಸ್ವಾಮಿ, ಯುದ್ಧ ಯಾರು ಮಾಡ್ತಾ ಇರೋದು ಗೊತ್ತಾ? ಟ್ಯಾಕ್ಸ್ ಟೆರರಿಸಮ್ ಆಗ್ತಾ ಇದೆ. ನಮ್ಮ GST ಹಣ ಕೊಡೋ ಯೋಗ್ಯತೆ ಇಲ್ಲ, ನಮ್ಮ 14-15 ಹಣ ಕೊಡುವಂತ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ನಮಗೆ ಬರಬೇಕಾಗಿರೋ ಭದ್ರಾ ಮೇಲ್ದಂಡೆ 5,400 ಕೋಟಿ, ಪೆರಿಪಲ್ ರಿಂಗ್ ರೋಡ್ 3,000 ಕೋಟಿ, ಕೆರೆಕಟ್ಟೆ ಅಭಿವೃದ್ಧಿ 3,000 ಕೋಟಿ, ರಾಯಚೂರಿಗೆ ಏಮ್ಸ್, ಮೈಸೂರಿಗೆ IIT, ಯಾವ ಒಂದು ರೈಲ್ವೆ ಯೋಜನೆಗಳಿಗೆ ಹಣ ಕೊಡ್ತಾ ಇಲ್ಲ. ಮೆಟ್ರೋ ಯೋಜನೆಗೆ 80% ಹಣ ನಾವು ಕೊಡ್ತಾ ಇದೀವಿ. ಹಾಗೇನೆ ಸರ್, PM ಆವಾಸ್ ಯೋಜನೆ ಸರ್, ನಾ ಕೇಳಿದೆ ಸರ್, ತಾವು ಹಿರಿಯರಿದ್ದೀರಿ, ತಮ್ಮ ಪ್ರಶ್ನೆ ಎತ್ತಿದ್ದೀರಾ, ನಾನು ಉತ್ತರ ಕೊಡ್ತೀನಿ. ತಾವು ಹಿರಿಯರಿದ್ದೀರಿ, ಪ್ಲೀಸ್. ನಾನು ಸತ್ಯ ಮಾತಾಡ್ತಿದ್ದೀನಿ. ನಂದೇನಾದ್ರೂ ತಪ್ಪಿತ್ತು ಅಂತಂದ್ರೆ ನೀವು ಪ್ರಶ್ನೆ ಮಾಡಿ, ನಾವು ಉತ್ತರ ಕೊಡ್ತೀನಿ ಸರ್. PM ಆವಾಸ್ ಯೋಜನೆಗೆ ಸರ್ 92% ಹಣವನ್ನ ನಾವು ಕೊಡ್ತಾ ಇದೀವಿ. PM ಜಲ್ ಜೀವನ್ ಮಿಷನ್ಗೆ 68% ಹಣವನ್ನ ನಾವು ಕೊಡ್ತಾ ಇದೀವಿ. ಕೇಂದ್ರದಿಂದ ರೈಲ್ವೆ ಯೋಜನೆಗೆ ಹಣ ಇಲ್ಲ, ನೀರಾವರಿಗೆ ಹಣ ಇಲ್ಲ, ಬಜೆಟ್ ಅಲ್ಲಿ ಘೋಷಣೆ 23 ಆಗಿರೋದಕ್ಕೆ ಹಣ ಇಲ್ಲ. 2,100 ಕೋಟಿ ರೂಪಾಯಿ ನಮ್ಮ ತೆರಿಗೆ ಹಣ ಬರಬೇಕು. 14ನೇ ಹಣಕಾಸು ಆಯೋಗದ್ದು 11,900 ಕೋಟಿ, ಮೊನ್ನೆ 15ನೇ ಹಣಕಾಸು ನಿರ್ಮಲಾ ಸೀತಾರಾಮನ್ ಅವರು ಕಚೇರಿ ಬಿಡುಗಡೆ ಮಾಡಿದೆ. 15,650 ಕೋಟಿ ರೂಪಾಯಿ ಬಾಕಿ ಬರ್ಬೇಕಲ್ವಾ? ಕರ್ನಾಟಕಕ್ಕೆ ನೀವು ನಮ್ಮಿಂದ ತೆರಿಗೆ 4 ಲಕ್ಷ ಕೋಟಿ ರೂಪಾಯಿ ತಗೊಂಡು ಅದನ್ನ ತಗೊಂಡೋಗಿ ಉತ್ತರ ಪ್ರದೇಶ ಮತ್ತಿನ್ನೊಂದು ಸರ್, ಇನ್ನೊಂದೇನು ಹೇಳಿದ್ರು, ಎಂಥದ್ದು ಆಯಿಲ್ ಬಾಂಡು ಮತ್ತಿನ್ನೊಂದೆಲ್ಲ ಏನು ಅದನ್ನೆಲ್ಲ ತೀರಿಸ್ಬಿಟ್ರು ಅಂತ. ಆಯ್ತು, 2,14,000 ಕೋಟಿ, 214 ಲಕ್ಷ ಕೋಟಿ, ಸಾರಿ 214 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ ನರೇಂದ್ರ ಮೋದಿ. ಕರ್ನಾಟಕಕ್ಕೆ ಯಾವ್ದಾದ್ರು ಒಂದು ಏಮ್ಸ್, IITನೋ, IIMನೋ, ಪೋರ್ಟೋ, ಯಾವ್ದಾದ್ರು ಒಂದು ನವೋದಯ ಶಾಲೆನೋ, ಸೈನಿಕ ಶಾಲೆನೋ, ಅಥವಾ ನಮ್ಮ ತೆರಿಗೆ ಹಣನೋ ಯಾವ್ದಾದ್ರು ಕೊಟ್ಟಿದ್ದಾರೆ? ಸ್ವಾಮಿ, ಇವತ್ತು ಬಡ ಜನರ ಬಗ್ಗೆ ಮಾತಾಡ್ತಿದ್ದಾರೆ ಪಾಲಿಸಿ ಅಂತ. ಈ ದೇಶದ ಉದ್ಯೋಗಪತಿಗಳ 16 ಲಕ್ಷ ಕೋಟಿ ಸಾಲವನ್ನ ಯಾಕೆ ಮಾಡಿದ್ರು? ನರೇಂದ್ರ ಮೋದಿ ಅವರು ಬಂದ್ರೆ ಏನೋ ದಾವೂದ್ ಇಟ್ಕೊಂಡ್ ಬರ್ತಾರಂತೆ, ನೀರವ್ ಮೋದಿ, ಲಲಿತ್ ಮೋದಿ, ಜೋಶಿ ಎಲ್ಲರಿಗೂ ಕರ್ಕೊಂಡ್ ಬರ್ತಾರೆ ಅಂತಂದ್ರು ಸರ್. ಇವ್ರದ್ದು ಒಂದು ಕನಸಿನ ಭಾರತ, ಪ್ರಮೇಯ ಭಾರತವನ್ನ ನಿರ್ಮಾಣ ಮಾಡ್ತಾ ಹೋದ್ರು. ಸ್ವಾಮಿ, ಅವತ್ತಿನ ದಿನ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ.
ಇದೇ ಬಾರಕ್ ಒಬಾಮಾ ಅವರು ಸರ್, ಒಂದ್ ನಿಮಿಷ, ಸರ್, ಅವ್ರು ಪ್ರಶ್ನೆ ಧ್ವನಿ ಕೇಳಿದ್ದಾರೆ. ಕೇಳಿಸಲ್ಲ. ಸರ್, ಒಂದೇ ಸೆಕೆಂಡ್ ಸರ್. ಬರಾಕ್ ಒಬಾಮಾ ಅವರು ಇಡೀ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಅಟ್ಯಾಕ್ ಆದ್ಮೇಲೆ ಅವ್ರದ್ದು USA ಕ್ರೈಸಿಸ್ ಆದಾಗ 6, 7, 8ರಲ್ಲಿ ಇಡೀ ಪ್ರಪಂಚ ಇದೇ ತರ ಆಗಿತ್ತು ಸರ್. ಯಾಕೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಅಲ್ಲಾಡಿರ್ಲಿಲ್ಲ? ನಿಮ್ ಪ್ರಶ್ನೆಗಳಿಗೆ- ಒಬಾಮಾ ಅವರೇ ಬಂದಿದ್ರು ನಿಮ್ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ? ಇವತ್ತು ಈಗ ನಿಮ್ ಮಾತಿ ಕ್ಲಾರಿಟಿ ಬೇಕಲ್ವಾ? Yes, ಒಂದೇ ನಿಮಿಷ, definitely. ಒಂದೇ ನಿಮಿಷ. Definitely.